ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಕರಿಬೇವಿನ ಗಿಡನ ನಾವು ಗಾರ್ಡನ್ಗಳಲ್ಲಿ ಅತಿ ಸುಲಭವಾಗಿ ಸರಳ ವಿಧಾನದಲ್ಲಿ ಬೆಳಿಬೋದು. ಅದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ನಾನು ಈ ಗಿಡ ಹಾಕಿ 2 ಇಯರ್ಸ್ ಆಗಿದೆ ಅಷ್ಟೇ, ಜಾಸ್ತಿ ಏನೂ ಆಗಿಲ್ಲ. ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ, ಮತ್ತು ಎಷ್ಟು ಘಮ ಘಮ ಅನ್ನೋ ರೀತಿ ಈ ಕರಿಬೇವಿನ ಗಿಡ ನಮ್ಮ ಗಾರ್ಡನ್ನಲ್ಲಿದೆ. ಇದನ್ನು ನಾವು ಅತಿ ಸುಲಭವಾಗಿ ಬೆಳ್ಕೋಬೋದು. ತುಂಬ ಜನ ಹೇಳ್ತಾರೆ ಕರಿಬೇವಿನ ಗಿಡ ಹಾಕಿದ್ರೆ ಬೆಳೆಯೋದೇ ಇಲ್ಲ, ಮತ್ತು ಬೇಗನೆ ಬೆಳೆಯೋದೇ ಇಲ್ಲ, ನಿಧಾನ ಮತ್ತು ಒಣಗೋಗ್ಬಿಡುತ್ತೆ ಅಂತ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಆದರೆ ನಾವು ಅತಿ ಸುಲಭವಾಗಿ ನಾವು ಇದನ್ನು ಗಾರ್ಡನ್ಗಳಲ್ಲಿ ಬೆಳಿಬೋದು. ಹೇಗಪ್ಪ ಅಂತ ಅಂದರೆ, ನಾನು ಇಲ್ಲಿ ಒಂದು ಲೋಟ ಹುಳಿ ಮಜ್ಜಿಗೆನ ತೊಗೊಂಡಿದ್ದೀನಿ. ಈ ಹುಳಿ ಮಜ್ಜಿಗೆನ ನಾವು ಹಾಗೆ ಹಾಕಬಾರ್ದು ಗಿಡಕ್ಕೆ. ಸ್ವಲ್ಪ ನೀರು ತೊಗೊಂಡು ಆ ನೀರಿಗೆ ಮಿಕ್ಸ್ ಮಾಡಿ, ಈ ಒಂದು ಲೋಟದಲ್ಲಿರೋ ಮಜ್ಜಿಗೆಯನ್ನು ಅಲ್ಲಿ ಪಾತ್ರೆಯಲ್ಲಿ ಒಂದು ನೀರು ತೊಗೊಂಡಿದ್ದೀನಿ ನೋಡಿ. ಇವಾಗ ಆ ಪಾತ್ರೆ ಒಳಗಡೆಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾವು. ಇದನ್ನು ಹೇಗೆ ಡೈರೆಕ್ಟಾಗಿ ಹಾಕಿದ್ರೆ ಗಿಡಕ್ಕೆ ಅದು ನಾನು ಹಾಕಿರೋ ದೊಡ್ಡ ಗಿಡ, ಅದಕ್ಕೆ ಹಾಕಿದ್ರೆ ಏನೂ ಆಗೋಲ್ಲ. ಆದರೆ ತುಂಬ ಚಿಕ್ಕ ಗಿಡಗಳಿಗೆ ಈ ರೀತಿ ಗಟ್ಟಿ ಮಜ್ಜಿಗೆನ ಹಾಕೋದ್ರಿಂದ ಗಿಡ ಬೇಗ ಹಾಳಾಗಿಬಿಡುತ್ತೆ, ಒಣಗೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಚಿಕ್ಕ ಸಣ್ಣ ಸಸಿಗಳಿಗೆ ಯಾವ ರೀತಿ ಹಾಕೋದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬೆಳೀತಿದೆ. ಇದನ್ನು ನಾವು ವಾರಕ್ಕೆ ಒಂದು ಸಲನಾದರೂ ನಾವು ಹುಳಿ ಮಜ್ಜಿಗೆನ ಈ ಥರ ಹಾಕಿದ್ರೆ ಈ ರೀತಿ ಬೆಳೆಯುತ್ತದೆ. ಅದಕ್ಕೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.